ನಮಸ್ಕಾರ ಡಿಜಿಟಲ್ ಕುಟುಂಬದ ಎಲ್ಲ ಅನ್ನದಾತರಿಗೆ ಇವತ್ತು 50 ರೂಪಾಯಿಗೆ ಚಿಕನ್ ಬಿರಿಯಾನಿ, 50 ರೂಪಾಯಿಗೆ ಕಬಾಬು, 150 ರೂಪಾಯಿಗೆ ಮಟನ್ ಬಿರಿಯಾನಿ ಕೊಡ್ತಿದ್ದಾರೆ ಗುರು. ಈ ಬೆಂಗಳೂರಲ್ಲಿ ಯಾರು ಕೊಡ್ತಾರೆ? ಹೌದು, ಇಲ್ಲೊಬ್ರು ಕೊಡ್ತಾ ಇದ್ದಾರೆ. ಅದೇ ಬೀಗರ ಮನೆ ಬಾಡೂಟ. ಯಾಕೆ ಅಂತ ಗೊತ್ತಾ? ನಮ್ಮ ಅಂಬರೀಷ್ ಅಣ್ಣ ಹಾಗೆ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಫುಲ್ ಮಂತ್ ಏನಿದೆ ಕಾಂಬೋ ಆಫರ್ಗಳನ್ನು ಕೊಡ್ತಾ ಇರ್ತಾರಂತೆ. ಸೊ ಕಾಂಬೋ ಆಫರ್ ಸುರಿಮಳೆ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಆಟೋ ಡ್ರೈವರ್ಸು, ನಮ್ಮ ಕಾಲೇಜ್ ಸ್ಟೂಡೆಂಟ್ಸು, ಒಂದಷ್ಟು ಫ್ಯಾಮಿಲಿಯಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಚೆಕ್ಔಟ್ ಮಾಡೋಣ. ಯಾಕೆ ಈ ಒಂದು ಅಭಿಮಾನ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ಲೋಕೇಶ್ ಅಂತ. ಸರ್ ಇದು ಬೀಗರ ಮನೆ ಬಾಡೂಟ ಯಾವಾಗಿಂದ ಸ್ಟಾರ್ಟ್ ಆಯ್ತು ಸರ್? ಇದು ಬುನಾದಿ ಯಾವಾಗ ಹುಟ್ಟಿದ್ದು ಅಂತ? ನಮ್ದು ಬಂದು 4 ವರ್ಷ ಆಯಿತು. ಓಕೆ. ನಾಯಿಂಡಳ್ಳಿ ಬ್ರಾಂಚ್ ಓಪನ್ ಆಯಿತು. ಹಾಂ ಸರ್, ಇನ್ನು ಎಷ್ಟು ಬ್ರಾಂಚಸ್ ಇದೆ ಸರ್ ಫ್ರಾಂಚೈಸ್? ಟೋಟಲ್ 4 ಬ್ರಾಂಚ್ ಇದೆ ಮೇಡಮ್. 4 ಇದೆ. ಸರ್ ಇದು ವಿಶೇಷವಾಗಿ ಒಂದು ಆಫರ್ ನಡೀತಾ ಇದೆ ಇವತ್ತು. ಏನು ಕಾರಣ ಸರ್? ಯಾಕೆ ಅಭಿಮಾನಕ್ಕೆ? ಹೇಗೆ? ಅಭಿಮಾನಕ್ಕೋಸ್ಕರ ಮೇಡಮ್. ಹಿರಿಯ ನಟರು ಬರ್ತಡೇ ಇದೆಲ್ಲ ಮಾಡಬೇಕು ಅಂತ ನಮ್ಗೆ ಅನಿಸಿಕೆ ಬಂತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸರ್ ಎಷ್ಟು ಖುಷಿ ಇದೆ ನಿಮಗೆ ಇದು ಆಫರ್ ಎಲ್ಲ ಕೊಡ್ತಾ ಇರೋದು? ತುಂಬ ಖುಷಿ. ಜನನ ಖುಷಿ ಪಡಬೇಕು, ನಾವು ಖುಷಿ ಪಡಬೇಕು. 50 ರೂಪಾಯಿಗೆ ಅಂದಾಗ ನಾವು ಸ್ಪಂದಿಸಬೇಕು. ನಾವು ಸ್ಪಂದಿಸಿದ್ರೆ ಅವರು ಸ್ಪಂದಿಸಬೇಕು ಅಲ್ವಾ? ಓಕೆ ಸರ್. ಎಷ್ಟು ಜನ ಬಂದರು ಸರ್ ನಿಮ್ಮ ಆಫರ್ ಕೇಳಿ ಇಲ್ಲಿಗೆ ವಿಸಿಟ್ ಕೊಟ್ಟಂತ ಜನ? ಏನು ಹೇಳಿದ್ರು? ಬರ್ತಾರೆ ಸರ್, ಖುಷಿ ಪಡ್ತಾರೆ, ತುಂಬ ಹೆಮ್ಮೆ ಪಡ್ತಾರೆ ಮೇಡಮ್. 50 ರೂಪಾಯಿ ಬಿರಿಯಾನಿ ಅಂದರೆ ಹೆಮ್ಮೆ ಪಡುವಂಥ ವಿಷಯ ಏನಿಲ್ಲ. ಟೇಸ್ಟ್ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಸರ್? ಅದು ಕಸ್ಟಮರ್ ಹೇಳಬೇಕು ಟೇಸ್ಟ್ ಬಗ್ಗೆ. ಅಂದರೆ ನಿಮ್ಗೆ ಯಾರಾದ್ರೂ ಹೇಳಿರ್ತಾರಲ್ಲ ಸರ್ ಚೆನ್ನಾಗಿ ಮಾಡಿ? ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆ ಸರ್. ಆಫರ್ ಏನೇನಿದೆ ಸರ್ ಈಗ? ನಮ್ದು ಬಂದ್ಬಿಟ್ಟು ಒಂದು 150 ರುಪೀಸ್ ಮಟನ್ ಬಿರಿಯಾನಿ ಸಿಗುತ್ತೆ, 50 ರುಪೀಸ್ ಕಬಾಬ್ ಸಿಗುತ್ತೆ, 50 ರುಪೀಸ್ ಬಿರಿಯಾನಿ ಸಿಗುತ್ತೆ, ಪ್ಲಸ್ ಪಾಕ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ಓಕೆ ಸರ್. ಇದು ಮಟನ್ ಬಿರಿಯಾನಿ ಅಲ್ಲ? 50 ರುಪೀಸ್, 150 ರುಪೀಸ್. 150 ರುಪೀಸ್. ಸರ್ ಇದು ಬಕೆಟ್ ಬಿರಿಯಾನಿ ಕೇಳಿದ್ವಿ, ಅದ್ರ ಬಗ್ಗೆ ಹೇಳಿ ಸರ್. 1100ಗೆ ಒಂದು ಬಕೆಟ್ ಬಿರಿಯಾನಿ ಬರುತ್ತೆ, 1 kg ಕಬಾಬ್ ಬರ್ತದೆ. ಓಕೆ. ಪ್ಲಸ್ ಒಂದು 4 ಪೀಸ್ ಮೊಟ್ಟೆ ಬರುತ್ತದೆ, 2 ಲೀಟ್ರದ್ದು ಜ್ಯೂಸ್ ಬರ್ತದೆ. ಜ್ಯೂಸ್ ಕೊಡ್ತೀರಾ ಸರ್? ಇದು ಆಫರ್ ಎಲ್ಲಿವರೆಗೂ ಇರುತ್ತೆ ಅಂತ ನಿಮಗೆ? ಅದು 1ನೇ ತಾರೀಕುವರೆಗೂ ಇರುತ್ತೆ. 1ನೇ ತಾರೀಕುವರೆಗೂ ಇರುತ್ತೆ. ಸೊ ಇನ್ನೇನಾದರೂ ನೆಕ್ಸ್ಟ್ ಬೇರೆ ಫ್ರಾಂಚೈಸಿ ಮಾಡೋ ಪ್ಲಾನ್ ಇದೆಯಾ ಹೇಗೆ ಅಂತ? ಇನ್ನೇನು ಈಗ 4ನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಏನೇನು ಸಿಗುತ್ತೆ ಸರ್ ರೆಗ್ಯುಲರ್ ಆಗಿ ಇಲ್ಲಿ? ನಮ್ಮದು ಮಟನ್ ಐಟಮು ಮತ್ತು ಚಿಕನ್ ಐಟಮ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಸರ್. ಇನ್ನು ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಅಂತ? ಈ ಹೋಟೆಲ್ ಬಿಸ್ನೆಸ್ ಮುಂಚೆ ಏನು ಮಾಡ್ತಾ ಇದ್ರಿ? ಅದು ಹೋಟೆಲ್ ನಮ್ಮದು ಸ್ಕೇಲ್ ಅಂಗಡಿ ಇಟ್ಟಿದ್ದು, ಅದು ಮಾಡ್ತಾರೆ. ಮೊಬೈಲ್ ಅಂಗಡಿ ಫಸ್ಟ್ ಇತ್ತು. ಓಕೆ. ಇವಾಗ ಇದು ಮಾಡ್ಬೇಕು, ಇದು ಹೋಟೆಲ್ ಬಿಸ್ನೆಸ್ಸಿಗೆ ಬಂದಿದ್ದೀರಾ? ಸೊ ಯಾಕೆ ಮಾಡ್ಬೇಕು ಅನಿಸ್ತು ಸರ್ ನಿಮಗೆ? ಅದು ನಮ್ಮ ಸಟ್ಕ ಮಾಡಿದ್ರು, ಅದರಿಂದ ನಾವು ಮಾಡ್ಕೊಂಡ್ವಿ. ಈ ರೆಸಿಪಿ ಎಲ್ಲ ಹೇಗೆ ಸರ್? ಹೋಮ್ ಮೇಡ್ ಆಗಿರುತ್ತಾ? ಇಲ್ಲೇ ಬಂದು ತಯಾರಿಸ್ಕೋತೀರಾ ಹೇಗೆ? ನಾವೇ ತಯಾರಿಸ್ತೀವಿ, ಇಲ್ಲೇ ರೆಡಿ ಮಾಡ್ಕೊಂಡು ಮಾಡಿ ನಾವೇ ರೆಡಿ ಮಾಡಿ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ಅಂಬೇಡ್ಕರ್ ಕಾಲೇಜ್ ಮುಂಭಾಗ ಬರ್ತದೆ, ನಾಗರಬಾವಿ. ಅಂಬೇಡ್ಕರ್ ಕಾಲೇಜ್ ಹತ್ರ ಸರ್. ಇದು ಆಫರ್ ಇಲ್ಲೊಂದೇ ಇರೋದಾ ಇಲ್ಲ ಬೇರೆ ಬ್ರಾಂಚಸ್ ಎಲ್ಲ ಇದೆಯಾ? ಇಲ್ಲ, ಇದೊಂದೇ ಇದೆ. ಇಲ್ಲೊಂದೇ ಅದೊಂದು ಕೊಡ್ತಾರೆ. ಓಕೆ ಸರ್. ಆಗಲೇ ನಾವು ಅಭಿಮಾನದ ವಿಚಾರ ಮಾತಾಡ್ತಾ ಇದ್ವಿ ಸರ್. ಈಗ ಅಂಬರೀಷ್ ಸರ್ ಬಗ್ಗೆ ಮತ್ತೆ ನಮ್ಮ ರವಿಚಂದ್ರನ್ ಸರ್ ಬಗ್ಗೆ ಹೇಳೋದಾದ್ರೆ, ಇವತ್ತು ಅವ್ರಿಗೂ ವಿಶೇಷವಾಗಿ ನೀವು ಸಲ್ಲಿಸ್ಬೇಕು ಮೇಡಮ್. ನಾವು ಬರ್ತಡೇಗೋಸ್ಕರ ಮಾಡಿದ್ವಿ. ಮುಂದೆ ನಾಳೆನೂ ಇರುತ್ತೆ ರವಿಚಂದ್ರನ್ ಸರ್ಗೋಸ್ಕರ, ಅದನ್ನು ಮಾಡ್ತಾ ಇದ್ದೀವಿ ನಾಳೆ. ಸರ್ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ರವಿ ಸರ್ನ ಇನ್ವೈಟ್ ಮಾಡಬೇಕು ಇಲ್ಲ ಏನಾದರೂ ಅಂತ? ಇಲ್ಲ ಮೇಡಮ್, ಆ ಥರ ಪ್ಲಾನ್ ಏನು ಮಾಡಿಲ್ಲ. ಅಂದರೆ ನಮ್ಗೆ ಅಭಿಮಾನ ಅಷ್ಟೇ, ಇನ್ನೇನಿಲ್ಲ. ಇನ್ ಕೇಸ್ ಅವ್ರಿಗೆ ಏನಾದರೂ ಗೊತ್ತಾಗಿ ಬಂದರೆ ನೀವು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ? ಖುಷಿ ಪಡ್ತೀನಿ. ಓಕೆ ಸರ್. ಅವ್ರ ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಖುಷಿ ಪಡಿ, ಸಾರ್ಗೊಂದು ಆಶೀರ್ವಾದ ಮಾಡಿ. ಸರ್ ಇವತ್ತು ಅಂಬರೀಷ್ ಅಣ್ಣನ ಹುಟ್ಟಿದಬ್ಬ, ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಇವತ್ತು ಅದೇ ಅಭಿಮಾನಕ್ಕೋಸ್ಕರ ಮಾಡಿದ್ವಿ ನಾವು, ಅದನ್ನ ಹಂಗೆ ಇದು ಮಾಡ್ತಿದ್ವಿ, ಮುಂದಕ್ಕೂ ಹಂಗೆ ಮಾಡೋಣ ಅಂತ ನಮ್ಮ ಆಸೆ. ಅಂದರೆ ವರ್ಷ ಅವ್ರ ಬರ್ಡೇ ದಿನ ಹಿಂಗೆ ಮಾಡ್ಕೊಂಡು ಮಾಡೋಣ ಅಂತ ನಮ್ಮ ಆಫರ್ ಕೊಡ್ಕೊಂಡು ಹೋಗ್ತೀವಿ. ಓಕೆ ಸರ್. ಇದು ಕಾಂಬೋಸ್ ಏನಾದರೂ ನಡೀತಾ ಇದೆಯಾ ಅಂತ? ಕಾಂಬೋಸು ಹೌದು. ಮಿನಿ ಮಿಲ್ಸ್ ಬಗ್ಗೆ ಏನು ನಾವು ಇದಾಕಿಲ್ಲ, ಒಂದೇ 3 ಐಟಮ್ ಹಾಕಿರೋದು. ಅದರಲ್ಲಿ ಏನು ಸಿಗ್ಬೋದು ಸರ್ ಅಂದಾಜು? ಒಂದು ಫುಲ್ ಮೀಲ್ಸಲ್ಲಿ ಏನು ಸಿಗ್ಬೋದು? ಮಿನಿ ಮೀಲ್ಸಲ್ಲಿ ಏನು ಸಿಗ್ಬೋದು? 299 ಆಫರ್ ಇದೆ. ಅದು ಬಂದ್ಬಿಟ್ಟು ನಿಮಗೆ 299 ಮಿನಿಮಮ್ ಪೀಸ್ ಬರ್ತದೆ, ಅದು 2 ಪೀಸಸ್. ಪ್ಲಸ್ ಅದು ಬಂದ್ಬಿಟ್ಟು ವೈಟ್ ರೈಸು, ಮುದ್ದೆ ಮತ್ತು ಕುಸ್ಕ ಅನ್ಲಿಮಿಟೆಡ್ ಇರ್ತದೆ. ಸರ್ ನಿಮ್ಮ ಪಾರ್ಟಿ ಹಾಲ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಪಾರ್ಟಿ ಹಾಲ್ ಅಂದ್ರೆ ಬಂದು ಅದು ನಮಗೆ ಇಷ್ಟು ಊಟ ಅಂತ ಕೊಟ್ಟಾಗ ನಾವು ಅವ್ರಿಗೆ ಬಂದ್ಬಿಟ್ಟು ನಾವು ಬರ್ತಡೇಗೆಲ್ಲ ಫ್ರೀ ಕೊಡ್ತಾ ಇದೀವಿ. ಹಾಲೆಲ್ಲ ಫ್ರೀ ಕೊಡ್ತಿದ್ವಿ, ಅವ್ರ ಖುಷಿಗೋಸ್ಕರ ನಾವು ಫ್ರೀ ಕೊಡ್ತಾ ಇದೀವಿ. ಅದು ಸರ್ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಳ್ತಾರೆ. ಅಮ್ಮ ಏನೋ ಫಂಕ್ಷನ್ ಸಿಂಪಲ್ ಫಂಕ್ಷನ್, ಮಕ್ಕಳು ಏನು ಖುಷಿಗೋಸ್ಕರ ಇಲ್ಲ ಅವ್ರ ಎಂಜಾಯ್ಗೋಸ್ಕರ ಬಂದು ಇದು ಅರೇಂಜ್ಮೆಂಟ್ ಮಾಡ್ಕೊಳ್ತಾರೆ. ಅರೇಂಜ್ಮೆಂಟ್ ಎಲ್ಲ ಅವರೇ ಮಾಡ್ಕೋಬೇಕು. ಇಲ್ಲ ಮಾಡ್ಕೊಂಡು ಹೇಳ್ತೀವಿ, ಅವ್ರ ನಂಬರ್ ಕೊಡ್ತೀವಿ, ಅದು ಮಾಡ್ಕೋಬೋದು ಅದನ್ನ. ಪ್ಲಸ್ ಅದನ್ನ
ಅದೇನಿದೆ ಅದು ಅಮೌಂಟ್ ಅವ್ರು ಕೊಡಬೇಕಾಗುತ್ತೆ. ಇದನ್ನು ಊಟದೆಲ್ಲ ನಮ್ಗೆ ಇಷ್ಟು ಮಿನಿಮಮ್ ಅಂತ ಆರ್ಡರ್ ಕೊಡ್ತಾರೆ, ಅದನ್ನ ಬಂದು ಅಲ್ಲಿ ಕೊಟ್ಕೊಂಡು ಅವರು ಪಾರ್ಟಿ ಗಿಲ್ಟಿ ಮಾಡ್ಕೋಬೋದು. ಅದು ಬೇರೆ ಏನಿಲ್ಲ, ಅದು ಪಾರ್ಟಿ ಮಾಡ್ಕೋಬೋದು. ಓಕೆ ಸರ್, ಇದು ಕೂಡ ಆಫರ್ ತರ ಇರುತ್ತಾ ಇಲ್ಲ ವರ್ಷ ಪೂರ್ತಿ ಇದು ನಡ್ಸ್ಕೊಂಡು ಹೋಗ್ತಿದ್ದೀರಾ ಪಾರ್ಟಿ ಹಾಲ್ದು? ಪಾರ್ಟಿ ಇಲ್ಲ, ನಡ್ಸ್ಕೊಂಡು ಹೋಗ್ತೀವಿ. ಯಾವಾಗಲೂ ಫ್ರೀ ಇರುತ್ತೆ ಅದು, ಯಾರು ಬೇಕಾದ್ರೂ ಬಂದು ಅಲ್ಲೇ ಮಾಡ್ಕೋಬಹುದು. ಫಸ್ಟ್ ಫ್ಲೋರ್ ಮಾಡ್ಕೋಬೋದು. ಓಕೆ, ಅದು ಫಸ್ಟ್ ಫ್ಲೋರ್ ಅಲ್ಲಿ ಇದೆಯಾ? ಫಸ್ಟ್ ಫ್ಲೋರ್. ಓಕೆ, ಇದು ಪಾರ್ಟಿ ಹಾಲ್ ಲೊಕೇಶನ್ ಒಂದು ಹೇಳ್ಬಿಡಿ ಸರ್ ಇನ್ನೊಂದ್ಸತಿ, ಎಲ್ಲಿ ಬರುತ್ತೆ ಅಂತ. ಪಾರ್ಟಿ ಹಾಲ್ ಅದೇ ಅಂಬೇಡ್ಕರ್ ಕಾಲೇಜ್ ಮುಂಭಾಗ, ನಾಗರಬಾವಿ, ಓಕೆ, ಅಲ್ಲಿ ಬರ್ತದೆ. ಫಸ್ಟ್ ಫ್ಲೋರ್ ಅಲ್ಲಿ ಸಿಗುತ್ತೆ. ಫಸ್ಟ್ ಫ್ಲೋರ್ ಸಿಗೋದು. ಓಕೆ, ಆರಾಮಾಗಿ ಫ್ರೀಯಾಗಿ ಎಂಜಾಯ್ ಮಾಡ್ಬೋದು. ಊಟ ಗೀಟ ಏನಿದ್ರು ಊಟ ಗೀಟ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಅವರು. ಓಕೆ, ಆ ಥರ. ಸೊ ಇಡ್ಲಿ ಮತ್ತೆ ಕಾಲ್ ಸೂಪ್ ಕೇಳ್ಪಟ್ವಿ, ಅದ್ರ ಫ್ಯಾನ್ ಬೇಸ್ ಹೇಗಿದೆ? ಎಷ್ಟು ಜನ ಬರ್ತಾರೆ ತಿಂತಾರೆ ಇಲ್ಲಿ? ತುಂಬಾ ಜನ ಬರ್ತಾರೆ ಬೆಳಗ್ಗೆ ಟೈಮು. ನಮಗೆ ಕಾಲ್ ಸೂಪ್ ಇಡ್ಲಿ ಸಿಗುತ್ತೆ, ಮತ್ತೆ ತಿರ್ಗಿ 12-12:30 ಆಯ್ತು ನಿಮಗೆ ಊಟಗಳು ಸಿಗುತ್ತೆ. ಇದು ಮೀಲ್ಸ್ ಟೈಪ್ ಎಲ್ಲ ಸಿಗುತ್ತೆ ಅಂತ? ಮೀಲ್ಸ್ ಟೈಪ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ ಸರ್, ಇದು ಮಟನ್ ಯಾವ ಬೇಸ್ ತಗೋತೀರಾ ಸರ್? ಅಂದ್ರೆ ಕುರಿ ಸಿಗುತ್ತೆ ಮೇಡಮ್, ಕುರಿದು ತಗೊಳ್ಳೋದು. ಓಕೆ ಸರ್, ಜನ ಎಷ್ಟು ಬಂದು ಇಲ್ಲಿ ಇಷ್ಟಪಟ್ಟು ತಿಂದಿರೋದು ನಿಮ್ಮ ಹತ್ರ ಹೇಳಿದಾರ ಯಾರಾದ್ರು? ಕಾಲ್ ಸೂಪ್ ಇಡ್ಲಿ ಬಗ್ಗೆ ಏನಾದ್ರು ಹೇಳಿದಾರ? ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ದಾರೆ ಮೇಡಮ್. ಓಕೆ ಸರಿ, ಅತಿ ಹೆಚ್ಚು ಯಾರು ಬರ್ತಾರೆ ಇಲ್ಲಿ ಆ ಒಂದು ಇದಕ್ಕೆ ತಿನ್ನಕ್ಕೆ ಅಂತ? VIP ಬರ್ತಾರೆ ಮೇಡಮ್, VIP ಬರ್ತಾರೆ, ತುಂಬಾ ಲೋಕಲ್ ಜನ ಬರ್ತಾರೆ. ಓಕೆ, ಹೊರಗಡೆನೂ ಬರ್ತಾರೆ, ಬೇರೆಯವ್ರಿಗೂ ತೊಗೊಂಡೋಗಿ ಬರ್ತಾರೆ, ಫ್ಯಾಮಿಲಿಗಳೆಲ್ಲ ಬರ್ತಾರೆ. ಓಕೆ.